ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಈಗ ವಾರದ ರೀಡಿಂಗ್ ನೋಡೋಣ. ಇವತ್ತು 13ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಅಗ್ನಿತತ್ವ, ಪೃಥ್ವಿ ತತ್ವ, ವಾಯು ಮತ್ತು ಜಲತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಪ್ಲಾನೆಟರಿ ಪೊಸಿಷನ್ ಏನು ಹೆಚ್ಚು ಕಡಿಮೆ ಏನು ಚೇಂಜ್ ಅಂತೂ ಆಗಿಲ್ಲ. ವೀನಸ್ ಅಷ್ಟೇ ಸ್ಯಾಟರ್ನ್ ಜೊತೆಗಿದೆ. ಓಕೆ, ಅಗ್ನಿತತ್ವದ ರಾಶಿಗಳು ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಈ ಮೂರರಲ್ಲಿ ತಮ್ಮದು ಯಾವುದಾದ್ರೂ ರಾಶಿ ಆಗಿದ್ದರೆ ಅದಕ್ಕೆ ಅಗ್ನಿ ತತ್ವದ ರಾಶಿ ಅಂತಂತಾರೆ. ಓಕೆ, ಚಂದ್ರಮ ಇವತ್ತು ಮೂಲ ನಕ್ಷತ್ರದಲ್ಲಿ ರೂಢ್ ಬೈ ಕೇತು. ಸರಿನಾ? ಈಗ ಮೇಷರಾಶಿಗೆ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಅಲ್ಲಿವರೆಗೂ ಅದು ಡೆವಿಲ್ ಕಾರ್ಡ್ ಇದೆ. ಸೊ ದಿಸ್ ಈಸ್ ಅದಕ್ಕೊಂದೇನಾದರೂ ವ್ಯವಸ್ಥೆ ಮಾಡುವ. ಸೊ ಇದು ಅಗ್ನಿ ತತ್ವದ ರಾಶಿಗಳಿಗಾಗಿ ರೀಡಿಂಗ್. ತಾವು ಮೇಷರಾಶಿಯವರಾಗಿದ್ದರೆ, ಸಿಂಹರಾಶಿಯವರಾಗಿದ್ದರೆ, ಧನುರಾಶಿಯವರಾಗಿದ್ದರೆ ನಿಮಗೆ ಸಂಬಂಧಪಟ್ಟಂತಹ ರೀಡಿಂಗ್ ಇದು. ಓಕೆ, ಬಾಟಮ್ ಆಫ್ ದ ಡೆಕ್ ಏನಿದೆ, ಏಸ್ ಆಫ್ ಕಪ್ಸ್ ಅಂತಂದರೆ ಒಂಥರ ಕಂಟೆಂಟೆಡ್ ಫೀಲ್ ಮಾಡೋದು. ಯಾಕಂತಂದರೆ ಯಾವುದೋ ಒಂದು ವಿಷಯ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು. ಬರೀ ಹೆಣ್ಣು ಗಂಡಿನ ವಿಷಯನ ಇರಬೇಕು ಅಂತಂತಲ್ಲ, ಯಾವುದೇ ಸಂಬಂಧದಲ್ಲಿ ಏನಾದರೂ ಆಗಿರುವಂಥ ವಿಷಯ ಅದಾದಮೇಲೆ ಅದರಿಂದ ನೀವು ಹೊರಗೆ ಬರುವಂಥ ವಿಷಯ. ಓಕೆ, ಆದದ್ದೆಲ್ಲ ನಾನು ಒಳ್ಳೆಯದಕ್ಕೆ ಆಯಿತು ಅಂತ ಅಂದ್ಕೊಳ್ಳುವಂಥದ್ದು. ಯಾಕಂತಂದರೆ ಇಲ್ಲಿ ಟವರ್ ಕಾರ್ಡ್ ಇದೆ. ಟವರ್ ಕಾರ್ಡ್ ಏನು ತೋರಿಸತಿ ಅಂತಂದರೆ, ಯಾವುದೇ ವಿಷಯ ಇರಲಿ, ಆ ವಿಷಯದಲ್ಲಿ ಅದರ ಮೂಲತಃ ಅದರ ಫೌಂಡೇಶನ್ನೇ ಸರಿ ಇರಲಿಲ್ಲ, ಅಥವಾ ನಾವು ಯಾರನ್ನಾದರೂ ನಂಬಿದ್ವಿ, ಅವ್ರು ನಮಗೆ ಮೋಸ ಮಾಡಿದರು. ಯಾಕಂತಂತಂದರೆ ಮೊದಲು ನಾವು ಅವ್ರನ್ನ ಸರಿಯಾಗೆ ಅವ್ರನ್ನ ವಿಚಾರ ಮಾಡಬೇಕಾಗಿತ್ತು. ನಾವು ಮಾಡಲಿಲ್ಲ ಅಂತ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಕೈತಿ. ನೀವೇನಾದರೂ ಒಂದು ವಿಷಯವನ್ನು ರಿಲೀಸ್ ಮಾಡ್ತಕ್ಕಂಥದ್ದು. ಓಕೆ, ಯಾಕಂದ್ರೆ ನಿಮ್ಗೆ ಗೊತ್ತಾಕೈತೆ ಅದರದ್ದು ಫೌಂಡೇಶನ್ ಸರಿ ಇರಲಿಲ್ಲಪ್ಪ, ಅದಕ್ಕೆ ನನ್ನ ಜೊತೆ ಹಿಂಗಾಯಿತು ಅಂತ ತಿಳುವಳಿಕೆಯಿಂದ ಹಿಂಸರ್ಕೊಳ್ಳುವಂಥದ್ದು. ಅದಾದರೆ ನೋಡ್ರಿ, ಅದಾದ ತಕ್ಷಣ ಏನಂತಂತಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸಸ್ ನಿಮ್ಮ ಕಣ್ಮುಂದೆ ಬರೋದು. ಬಿಸ್ನೆಸ್, ಕರಿಯರ್, ಪ್ರೊಫೆಷನ್ ಮೂರರೊಳಗೆ ಯಾವುದೇ ಆದರೂ ಸಹಿತ. ಆದರೆ ನೀವು ಸ್ವಲ್ಪ ಕಾಮನ್ ಸೆನ್ಸ್ ವಿಚಾರ ಮಾಡಿ ನೀವು ಯಾವುದನ್ನು ಸರಿಯಾಗಿ ಮುಂದೆ ಒರೆಸ್ಕೊಂಡು ಹೋಗಬೇಕೋ ನೀವು ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಓಕೆ, ಈ ಥರ ಒಂಥರ ತಳಕು ಬೆಳಕು ಎಲ್ಲ ಅಂತಂತಿರ್ತದಲ್ಲ, ಅದ್ರೊಳಗೆ ನೀವು ಎಲ್ಲ ಮನುಷ್ಯರಿಗೆ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲರೂ ಏನೇನಾದರೂ ಅಷ್ಟೇ ಮಾಡಬಹುದು. ಅದಕ್ಕೆ ನಿಮಗೆ ಯಾವ್ದು ಸರಿ ಹೊಂತತಿ ನೀವು ಅದನ್ನೇ ತೊಗೊಳ್ರಿ. ಬೇರೆಯವ್ರಿಗೆ ಇದ್ರೊಳಗೆ ಸಲಹೆ ಕೇಳಕ್ಕೆ ಹೋಗ್ಬೇಡ್ರಿ. ನೀವೇ ಡಿಸಿಷನ್ ತೊಗೊಳ್ರಿ ಇದ್ರ ಬದಲಾಗಿ. ತೊಗೊಳ್ರಿ. ಯಾಕಂತಂದ್ರೆ ಎಲ್ಲ ಕೆಲಸನೂ ನಾನು ಮಾಡಿ ಮುಗಿಸ್ಬಿಡ್ತೀನಿ ಅನ್ನುವಂಥದ್ದು ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದರಿಂದ ನೀವು ಹೊರಗೆ ಬರ್ತೀರಿ. ಅಥವಾ ನೀವು ಬೇರೆ ಯಾರನ್ನಾದರೂ ಕೇಳಿದ್ರಿ ಅಂತ ಇಟ್ಕೋರಿ, ನೀವು ಕನ್ಫ್ಯೂಷನ್ದಾಗ ಹೋಗೋದು ಮಾತ್ರ ಆಮೇಲೆ ಗ್ಯಾರಂಟಿ. ನೋಡಿ, ಅದಾದಮೇಲೆ ಕಾರ್ಡ್ ಏನಿದೆ, ಡೆವಿಲ್ ಕಾರ್ಡ್ ಇದೆ. ಡೆವಿಲ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಆಬ್ಸೆಷನ್ ಹೇಳ್ತೈತಿ, ಎಡಿಕ್ಷನ್ ಹೇಳ್ತೈತಿ, ಹೆಣ್ಣು ಹೊನ್ನು ಮಣ್ಣು ಈ ಮೂರರೊಳಗಿಂದ ಯಾವುದಾದ್ರೂ ಇರಬಹುದು. ಪ್ಲಸ್ ಅದರೊಳಗೆ ಈಗ ಸದ್ಯ ಈಗಿನ ಜಗತ್ತಿನೊಳಗಂದ್ರೆ ಮೊಬೈಲ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥದ್ದು. ಸ್ಕ್ರೋಲ್ ಮಾಡ್ಕೊತ ಕುಂತ್ರೆ ಗೊತ್ತೇ ಆಗಿರಲ್ಲ ಎಷ್ಟೋ ತನಕ ಹೋಗಿರ್ತೀವಿ ಅಂತ. ಸೊ ಇಂಥ ವಿಷಯಗಳಿಂದ ಆದಷ್ಟು ನೀವು ದೂರ ಇರ್ಲಿಕ್ಕೆ ಕಲೀರಿ. ಯಾಕಂತಂತಂದ್ರೆ ಒಮ್ಮೆ ನೀವು ಡೆವಿಲಿನ ಸುಳಿಯೊಳಗೆ ಹಾಕೊಂಡ್ರೆ ಅದರಿಂದ ಹೊರಗೆ ಬರೋದು ಭಾಳ ಕಠಿಣ. ಅದಕ್ಕೆ ಸ್ವಲ್ಪ ನೀವು ತಮ್ಮ ಮಾನಸಿಕ ಹೆಲ್ತ್ ಕಡೆ ಸ್ವಲ್ಪ ನೀವು ಲಕ್ಷ್ಯ ಕೊಡಬೇಕಾಗ್ತೈತಿ. ಓಕೆ, ನೋಡಿ, ಅದಾದಮೇಲೆ ಏನಿದೆ, ಏಸ್ ಆಫ್ ವಾಂಡ್ಸ್ ಇದೆ. ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ, ಹೊಸ ಪ್ರಾಜೆಕ್ಟ್ ಹೇಳ್ತೈತಿ. ನೀವು ಯಾವುದಾದ್ರೂ ವಿಷಯದಿಂದ
ಎನ್ಕರೇಜ್ ಆಗೋದಾಗಲಿ, ಇನ್ಸ್ಪೈರ್ ಆಗೋದಾಗಲಿ, ಮೋಟಿವೇಟ್ ಆಗೋದಾಗಲಿ ಇಂಥ ಏನಾದರೂ ವಿಷಯಗಳು ನಡಿಬೋದು. ಒಳ್ಳೆಯ ಅಪಾರ್ಚುನಿಟಿಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸಪೋಸ್ ನೀವೇನಾದರೂ ನಿಮ್ಮ ಕರಿಯರ್ನಲ್ಲಿ ಮುಂದೆ ಹೋಗ್ಬೇಕಂದ್ರೆ, ಬಿಸ್ನೆಸ್ನಲ್ಲಿ ಏನಾದರೂ ಮುಂದೆ ಹೋಗ್ಬೇಕಂದ್ರೆ ಒಳ್ಳೊಳ್ಳೆ ಏನಾದರೂ ವಿಷಯಗಳು ನಿಮ್ಮ ಮುಂದೆ ಬರುವಂಥದ್ದು, ನೀವು ಅವನ್ನ ಎಕ್ಸೆಪ್ಟ್ ಮಾಡುವಂಥದ್ದು. ಆಮೇಲೆ ನಿಮ್ಮ ಲೈಫ್ನಲ್ಲಿ ಗ್ರೋತ್ ತೋರಿಸ್ತೈತಿ. ಓಕೆ, ನಿಮಗೆ ಗೊತ್ತಾಕತಿ ನನ್ನ ಪೊಟೆನ್ಷಿಯಲ್ ಇಷ್ಟು ಐತಿ ಅಂತಂತಂದ್ರೆ ನಾನು ಈ ವಿಷಯಗಳನ್ನು ಅಚೀವ್ ಮಾಡಬಹುದು ಅಂತ ನಿಮಗೆ ಅನ್ನಿಸ್ತೈತಿ. ಅದಾದಮೇಲೆ ಏನು ಕಾರ್ಡ್ ಆಯ್ತು ನೋಡ್ರಿ, 8 ಆಫ್ ಪೆಂಟಕಲ್ಸ್. ನೀವು ನಿಮ್ಮ ಮೇಲೆ ಕೆಲಸ ಮಾಡ್ತೀರಿ, ಅಥವಾ ನೀವು ಮಾಡಲಿಲ್ಲ ಅಂತಂದ್ರೆ ಮಾಡೋಕೆ ಕಲೀರಿ. ಹೆಂಗಂತ ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿರಿ. ಕೆಲವೊಂದು ಸರ್ತಿ ಏನು ಅನಿಸುತ್ತೆ ಅಂದ್ರೆ ನಾವು ಐ ಆಮ್ ವೆರಿ ಮಚ್ ಸ್ಕಿಲ್ಡ್ ಅಂತ ನಮಗೆ ಅನಿಸ್ತೈತಿ. ಬಟ್ ಹಾಗಲ್ಲ. ನಿಮಗೆ ಏನು ಹೇಳಕತ್ತೈತಿ ಅಂತಂದ್ರೆ ಈ ಕಾರ್ಡು, ನೀವು ನಿಮ್ಮ ಸ್ಕಿಲ್ ಮೇಲೆ ಇನ್ನೂ ಕೆಲಸ ಮಾಡ್ಬೇಕು, ಫಿನಿಶಿಂಗ್ ಮೇಲೆ ಇನ್ನೂ ಕೆಲಸ ಮಾಡ್ಬೇಕು. ಅಂದರೆ ಇನ್ನೂ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆ ಕೆಲಸ ಮಾಡೋಕೆ ನೋಡ್ರಿ ಅಂತ. ಒಂದೇ ವಿಷಯದ ಮೇಲೆ ಹೆಚ್ಚಿಗೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಮನುಷ್ಯ ನುರಿತೈತಿ ಆ ವಿಷಯದೊಳಗೆ. ಓಕೆ, ಸೊ ಹೆಂಗಂತಂದ್ರೆ ಅದು ಹೇಳ್ತಾರಲ್ಲ, ಮ್ಯಾನ್ ಮೇಕ್ಸ್ ಮನಿ ಆ್ಯಂಡ್ ಮನಿ ಫೈಂಡ್ಸ್ ಗುಡ್ ವರ್ಕ್ ಅಂತಂದು ಹೇಳಿ. ಸೊ ನಿಮಗೆ ಹೆಂಗಂತಂದರೆ ಯು ಆರ್ ಗೋಯಿಂಗ್ ಟು ಅಚೀವ್ ಮಾಸ್ಟ್ರಿ ಇನ್ ದಟ್, ಇನ್ ಯುವರ್ ಸ್ಕಿಲ್. ಓಕೆ, ನಿಮ್ಮ ಸ್ಕಿಲ್ ಡೆವಲಪ್ ಮಾಡೋದು, ರಿಪಿಟೇಟಿವ್ ಟಾಸ್ಕ್ ಮಾಡೋದು, ಅದ್ರ ಕಡೆಗೆ ಈ ವಾರ ನೀವು ಹೆಚ್ಚಿಗೆ ಲಕ್ಷ್ಯ ಕೊಡ್ತೀರಿ. ಆಮೇಲೆ ನೀವು ಫ್ಯಾಮಿಲಿ ಜೊತೆ ಟೈಮ್ ಅನ್ರಿ, ಹ್ಯಾಪಿ ಟೈಮ್ ಅನ್ರಿ, ನಿಮ್ಮ ಫ್ಯಾಮಿಲಿಯೊಳಗೆ ಒಂಥರ ಹಾರ್ಮನಿ ಇರೋದಂಗ್ಲಿ, ಈ ಥರದ ವಿಚಾರಗಳು ನಡೆಯುವಂಥದ್ದು. ಯಾವುದಾದ್ರೂ ಫಂಕ್ಷನ್ಸ್ ಇರ್ಬೋದು, ಅಂಥವು ನೀವೇನಾದರೂ ಮೀಟ್ ಮಾಡೋದು, ಅಥವಾ ನಿಮ್ಮಲ್ಲೇ ಏನಾದರೂ ಫಂಕ್ಷನ್ಸ್ ಮಾಡೋದು, ನೇಮಿಂಗ್ ಸೆರೆಮನಿ ಆಗಲಿ, ಗೃಹ ಪ್ರವೇಶ ಆಗಲಿ, ಈ ಥರದ್ದು ಯಾವುದಾದ್ರೂ ವಿಚಾರಗಳು. ಓಕೆ, ನಿಮಗೇನು ಅನಿಸ್ತತಿ ಅಂತಂತಂದರೆ ಇಮೋಷ್ನಲಿ ಐ ಆಮ್ ಕಂಟೆಂಟೆಡ್ ಅಂತಂದು ಹೇಳಿ ನಿಮಗೆ ಫೀಲ್ ಆಗುವಂಥದ್ದು. ಕೆಲವೊಂದು ನೋಡಿರಿ, ಈ ವಿಷಯದಿಂದ ನೀವು ತಾವಾಗೇ ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡಿಕೊಂಡು ಹೌದು ಏನಾದದ್ದು ಸರಿ ಆಯಿತು ಅಂತಂದು ಹೇಳಿ ಅದರಿಂದ ನೀವು ಹೊರಗೆ ಬರ್ತೀರಿ. ಓಕೆ, ಈಗ ಈ ವಾರದಲ್ಲಿ ಮೇಷರಾಶಿಯವರಿಗೆ, ಸಿಂಹರಾಶಿಯವರಿಗೆ ಮತ್ತು ಧನುರಾಶಿಯವರಿಗೆ, ಇವಕ್ಕೆ ಅಗ್ನಿ ತತ್ವದ ರಾಶಿಗಳು ಅಂತಾರೆ. ಅವ್ರ ಸಲುವಾಗಿ ನಾನು ಇಲ್ಲ ಆಂಜನೇಯ ಸ್ವಾಮಿ ಡೆಕ್ ತೊಗೊಂಡೇನೆ. ಈ ವಾರದಲ್ಲಿ ನಿಮಗೆ ಯಾವ ವಿಷಯದ ಕಡೆ ಲಕ್ಷ್ಯ ಕೊಡಬೇಕು ಅನ್ನೋದನ್ನು ಅವರು ಡೆಕ್ನಿಂದ ಕೇಳೋಣ. ಆಂಜನೇಯ ಸ್ವಾಮಿ ನಮಗೇನು ಹೇಳ್ಬೋದು? ಪೇಷನ್ಸ್ ನೋಡ್ರಿ. ಪೇಷನ್ಸ್ ಎದಕ್ಕೆ ಬೇಕು ಅಂತಂದ್ರೆ ನಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡೋಕೆ ನಮಗೆ ಪೇಷನ್ಸ್ ಎದಕ್ಕೆ ಬೇಕು ಅಂತಂದ್ರೆ ನಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡೋಕೆ ನಮಗೆ ಪೇಷನ್ಸ್ ಬೇಕು. ಓಕೆ, ಹೆಂಗಿರ್ತೈತಿ ಅಂದರೆ ಇಫ್ ಯು ವರ್ಕ್ ಪೇಷಂಟ್ಲಿ ಅಂದ್ರೆ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗ್ತೈತಿ. ಪೇಷನ್ಸ್ ಈಸ್ ಕೀ ಆ್ಯಂಡ್ ಐ ಪೇಷಂಟ್ಲಿ ಸರ್ಚ್ ಫಾರ್ ಸೀತಾ, ಕಲ್ಟಿವೇಟ್ ಪೇಷನ್ಸ್ ಆ್ಯಂಡ್ ಟ್ರಸ್ಟ್ ಇನ್ ಡಿವೈನ್ ಟೈಮಿಂಗ್. ಓಕೆ, ನೀವು ಇದನ್ನು ನಿಮ್ಮ ಸ್ಕಿಲ್ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತ ಇಟ್ಕೋರಿ. ನೀವೇನಾದರೂ ಮಾಡ್ತಿದ್ರೆ ಅಂದರೆ ನಿಮ್ಮ ಹತ್ರ ಏನಾದರೂ ಮಲ್ಟಿಪಲ್ ಚಾಯ್ಸಸ್ ಬಂದರೆ ನೀವು ಅವಾಗ ನಿಮ್ಮ ತಲೆ ಯೂಸ್ ಮಾಡಿ ನೀವು ಸರಿಯಾದದನ್ನು ಚಾಯ್ಸ್ ಮಾಡ್ತೀರಿ ಆ ಟೈಮ್ದೊಳಗೆ. ಓಕೆ, ಇನ್ನೊಂದು ಕಾರ್ಡ್ ನೋಡೋಣ. ಓಕೆ, ಸ್ಟ್ರೆಂಗ್ತ್. ದ ಸ್ಟ್ರೆಂಗ್ತ್ ಈಸ್ ನಾಟ್ ಇನ್ ಮಸಲ್ಸ್ ಬಟ್ ಇನ್ ಡಿವೋಷನ್ ಆ್ಯಸ್ ಮೈ ಪವರ್ ಕೇಮ್ ಫ್ರಮ್ ರಾಮ. ರಿಕಗ್ನೈಸ್ ದ ಸೋರ್ಸ್ ಆಫ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ಕನೆಕ್ಟ್ ವಿತ್ ಇಟ್. ಎಸ್, ನೀವು ಇದನ್ನು ಸ್ಕಿಲ್ ಮೇಲೆ ಕೆಲಸ ಮಾಡಿದ್ರಿ ಅಂತ ನಿಮ್ಮ ಸ್ಟ್ರೆಂಗ್ತ್ ಎಷ್ಟೈತಿ ನಿಮ್ಗೆ ಗೊತ್ತಾಕೈತಿ. ನೋಡಿರಿ, ನಾವು ಯಾವಾಗ ಸ್ಕಿಲ್ಡ್ ಇರ್ತೀವಿ, ನಮ್ಮ ಎಬಿಲಿಟಿ ಮೇಲೆ ನಮಗೆ ಯಾವಾಗ ನಂಬಿಕೆ ಇರ್ತೈತಿ, ಆಮೇಲೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಯಾವಾಗ ನಂಬಿಕೆ ಇರ್ತೈತಲ್ಲ, ಅವಾಗ ನಮಗೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಾಗ್ತೈತಿ. ಓಕೆ, ಸೊ ಇದು ಈ ರೀಡಿಂಗ್ ಅಗ್ನಿ ತತ್ವದ ರಾಶಿಗಳಿಗಾಗಿ, ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗಾಗಿ. ಓಕೆ, ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈಗ ಪೃಥ್ವಿ ತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಸೊ ಕರೆಂಟ್ಲಿ ಟ್ರಾನ್ಸಿಷನ್ದೊಳಗೆ ಏನೂ ಹೆಚ್ಚಿಗೆ ಚೇಂಜಸ್ ಆಗಿಲ್ಲ, ಬರೀ ವೀನಸ್ ಅಷ್ಟೇ ಸ್ಯಾಟರ್ನ್ ಜೊತೆ ಇದೆ. ಓಕೆ, ಇವತ್ತು ಚಂದ್ರಮ ಮೂಲ ನಕ್ಷತ್ರದಲ್ಲಿ ಧನುರಾಶಿಯೊಳಗೆ. ಪೃಥ್ವಿ ತತ್ವದ ರಾಶಿ ಅಂತಂತಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ಮೂರರಲ್ಲಿ ಯಾವುದಾದ್ರೂ ರಾಶಿ ತಮ್ಮದಾಗಿದ್ದರೆ ಆ ರಾಶಿಗೆ ಪೃಥ್ವಿ ತತ್ವದ ರಾಶಿ ಅಂತಂತಾರೆ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀಡಿಂಗ್ ಈಗ ಏನಿದೆ ಅಂತ ನೋಡೋಣ. ಇದು ಮಾರ್ಚ್ 13ರಿಂದ ಮಾರ್ಚ್ 19ರವರೆಗೆ ಲಾಗೂ ಆಗುವಂಥದ್ದು. This is second. Okay.
ಸೊ ಬಾಟಮ್ ಆಫ್ ದ ಡೆಕ್ ಏನಿದೆ, ಏಸ್ ಆಫ್ ವಾಂಡ್ಸ್ ಇದೆ. ಸೊ ಈಗ ಪೃಥ್ವಿ ತತ್ವದ ರಾಶಿಯವರಿಗಾಗಿ ಅಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗಾಗಿ ಏನು ರೀಡಿಂಗ್ ಇದೆ ಅಂತ ನೋಡೋಣ. ನೋಡಿ, ಕರಿಯರ್ ರಿಲೇಟೆಡ್ ನಿಮಗೇನಾದರೂ ಹೊಸ ವಿಷಯ ನಿಮ್ಮೆಡೆಗೆ ಬರೋದು, ಹೊಸ ವಿಷಯದ ಕಡೆಗೆ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಂತಂದು ಹೇಳಿ ನೀವು ಹೋಗೋದು, ನೀವು ಅಪಾರ್ಚುನಿಟೀಸ್ ನಿಮ್ಮ ಕೈಗೆ ಹತ್ತೋದು. ಓಕೆ, ನೀವು ನಿಮ್ಮ ವಿಲ್ ಪವರ್ ಏನು ಅಂತಂದು ಹೇಳಿ ನಿಮಗೆ ಗೊತ್ತಾಗ್ತೈತೆ. ನಿಮ್ಮ ವಿಲ್ ಪವರ್ ಮೇಲೆ ಕೆಲಸ ಮಾಡೋದು ಅಂತಂತ ಅಂದ್ಕೊಡ್ರಿ. ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳಕ್ಕೆ ನಾವು ಯಾವ ಥರದ ಕೆಲಸ ಮಾಡಬೇಕು, ಯಾವ ಥರದ ಅಪಾರ್ಚುನಿಟೀಸನ್ನು ನಾನು ಹುಡುಕ್ಬೇಕು ಅಥವಾ ಅಂಥವು ನನ್ನ ಹತ್ರ ಬರಬೇಕು ಅನ್ನೋದ್ರ ಬದಲೇ ನೀವು ಸ್ಟ್ರಾಂಗ್ಲಿ ವಿಚಾರ ಮಾಡ್ತೀರಿ. ನನಗನ್ಸಿ ಮಟ್ಟಿಗೆ ದಿಸ್ ವೀಕ್ ಸಮಥಿಂಗ್ ಇಂಪಾರ್ಟೆಂಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಯಾಕಂದ್ರೆ ಹೈ ಪ್ರಿಸ್ಟೆಸ್, ಸ್ಟ್ರೆಂಗ್ತ್ ಆ್ಯಂಡ್ ಎಂಪ್ರೆಸ್ ಆ್ಯಂಡ್ ಹೆರೋಫಂಟ್ ಕಾರ್ಡ್ ಇದೆ ಅಂತಂದರೆ ಏನಾದರೂ ಮ್ಯಾರೇಜ್ ರಿಲೇಟೆಡ್ ಏನಾದರೂ ನೀವು ಕಮಿಟ್ಮೆಂಟ್ ಮಂದಿ ಕೊಡುವಂಥದ್ದು ಆಗ್ಬೋದು, ಅಥವಾ ನಿಮ್ಮ ಮನೆಯವ್ರು, ನಿಮ್ಮದು ಫ್ಯಾಮಿಲಿ ಅಪ್ರೂವಲ್ ಸಿಗ್ಬೋದು. ನೀವು ಈಗಾಗಲೇ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ, ನೀವು ಹೋಗಿ ಅವ್ರನ್ನ ಕರ್ಕೊಂಡೋಗೋರಿಗೆ ತೋರಿಸಿದ್ರೆ, ಮಾಡಿದರೆ ನಿಮ್ಮ ಫ್ಯಾಮಿಲಿ ಅಪ್ರೂವಲ್ ಸಿಗುವಂಥದ್ದು ನಿಮಗಿಲ್ಲೇ. ಭಾಳ ಮಂದಿಗೆ ಮ್ಯಾರೇಜ್ ಆಗ್ಬೋದು. ಓಕೆ, ಆಮೇಲೆ ಕರಿಯರ್ ವೈಸ್ ವಿಚಾರ ಮಾಡಿದರೆ ಹೈ ಪ್ರಿಸ್ಟಸ್ ಕಾರ್ಡ್ ಇದೆ. ನಿಮಗೂ ಈ ಥರದ ಅಕಲ್ಟ್ ಸೈನ್ಸ್ ಅಂದರೆ ಈಗೆಲ್ಲ ನಾವು ಮಾಡ್ತೀವಲ್ಲ, ಟ್ಯಾರೋನೋ, ಆಸ್ಟ್ರೋನೋ, ನ್ಯೂಮರಾಲಜಿನೋ, ಈ ಥರದ ವಿಷಯಗಳಲ್ಲಿ ಇಂಟ್ರೆಸ್ಟ್ ಬಂದು ನೀವಲ್ಲಿ ಎನ್ರೋಲ್ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾವುದಾದ್ರೂ ಒಂದು ರಹಸ್ಯವಾದಂಥ ವಿಚಾರ ನಿಮಗೆ ಗೊತ್ತಿರಲಾರ್ದೇ ಇರುವಂಥದ್ದು ಒಮ್ಮೆಲೆ ನಿಮ್ಮ ಕಣ್ಮುಂದೆ ಬರುವಂಥದ್ದು. ಅಂದರೆ ನಿಮ್ಗೆ ಗೊತ್ತಾಗ್ತತಿ, ಅಂದರೆ ದಟ್ ಪಿಕ್ಚರ್ ಏನೈತಲ್ಲ ಕರೆಕ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ದಾಗ ಟರ್ನ್ ಆಗ್ತದೆ. ಅಂದರೆ ಯಾವುದಾದ್ರೂ ಒಂದು ಮುಚ್ಚಿಟ್ಟದ ವಿಷಯ ಹೊರಗೆ ಬರುವಂಥದ್ದು. ಸ್ಟ್ರೆಂಗ್ತ್ ಕಾರ್ಡ್ ಇದೆ. ನೀವು ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡ್ತೀರಿ. ಓಕೆ, ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡ್ತೀರಿ, ನಿಮ್ಮ ಪೊಟೆನ್ಷಿಯಲ್ ಎಷ್ಟೈತಿ ಅಂತಂದು ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಅಂದರೆ ನೀವು ಅದ್ರ ಮೇಲೆ ಕೆಲಸ ಮಾಡ್ತೀರಿ, ನೀವು ಕಾನ್ಫಿಡೆಂಟ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈ ವೀಕ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತೈತಿ ಈ ಸರಿ. ಆಮೇಲೆ ಎಷ್ಟೋ ಜನ ಹೈಯರ್ ಎಜುಕೇಷನಿಗೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಬಹುತೇಕ ಅವರಿಗೆ ದೂರದ ಪ್ರಯಾಣ, ಔಟ್ ಆಫ್ ಕಂಟ್ರಿ ಹೋಗೋ ಚಾನ್ಸಸ್ಸು ಸಿಗ್ಬೋದು. ನೋ ಡೌಟ್, ಬಿಕಾಸ್ ಹೆರೋಫಂಟ್ ಕಾರ್ಡ್ ಇಸ್ ದೇರ್. ಆಮೇಲೆ ಯಾವುದಾದ್ರೂ ಕಮ್ಯುನಿಟಿ ಅಥವಾ ಯಾವುದಾದ್ರೂ ರಿಲೀಜಿಯಸ್ ಪ್ಲೇಸಸ್ಸಿಗೆ ನೀವು ಏನಾದರೂ ಹೋಲಿ ಪ್ಲೇಸಸ್ಗೆ ನೀವು ವಿಸಿಟ್ ಮಾಡುವಂಥದ್ದು, ಯಾರಾದರೂ ಗುರುಗಳನ್ನ ಭೇಟಿ ಆಗುವಂಥದ್ದು, ಆ ಥರದ್ದು ಏನಾದರೂ ವಿಷಯ ನಡಿಬೋದು. ನೋಡಿರಿ, ನನಗನ್ಸಿ ಮಟ್ಟಿಗೆ ಒಂದು ವಿಷಯ ಹಿಂಗೂ ಆಗ್ಬೋದಲ್ಲ, ತಾವೇನಾದರೂ ಕನ್ಸೀವ್ ಮಾಡಿದರೆ ಟ್ವಿನ್ಸ್ ಅದಾವ ಅಂತ ಹೇಳಿನೂ ಗೊತ್ತಾಗ್ಬೋದು ನಿಮಗೆ, ಟ್ವಿನ್ಸ್ ಅದಾವ ಅಂತ. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಇಸ್ ದೇರ್. ಎಂಪ್ರೆಸ್ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ ಲಕ್ಸುರಿಯಸ್ ಲೈಫ್ ತೋರಿಸ್ತೈತಿ. ಆಮೇಲೆ ಹೆಂಗಂತಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಒಂದು ಗುಡ್ ನ್ಯೂಸ್ ಬರುವಂಥದ್ದು. ಕೆಲವೊಂದಿಷ್ಟು ವಿಷಯದೊಳಗೆ ಯಾವುದಾದ್ರೂ ನೀವು ಉದಾರತೆಯಿಂದ ಯಾರಿಗಾದರೂ ಹೆಲ್ಪ್ ಮಾಡುವಂಥದ್ದು, ಅಥವಾ ನಿಮಗೆ ಚಾರಿಟಿನೂ ಮಾಡಿರಿ ಅಂತ ಹೇಳಾಕತ್ತೈತಿ ಈ ಕಾರ್ಡ್. ನೀವು ಚಾರಿಟಿ ಮಾಡಿದ್ರೂ ಒಳ್ಳೆಯದು. ಓಕೆ, ಅಥವಾ ನೀವು ಯಾರಿಗಾದರೂ ಇಮೋಷ್ನಲಿ ಯಾರಾದರೂ ಸ್ಟಕ್ ಆಗಿದರೆ ನೀವು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಅವ್ರಿಗೆ ಹೆಲ್ಪ್ ಮಾಡುವಂಥ ವಿಷಯನೂ ಬರ್ತೈತಿ ನಿಮ್ಮಲ್ಲಿ. ಆಮೇಲೆ ಈ ವಾರಾಂತ್ಯದೊಳಗೆ ನಿಮ್ಗೆ ಹೆಂಗೆ ಅನಿಸ್ತತಿ ಅಂತಂತಾರೆ ಒಂಥರ ಕಂಟೆಂಟೆಡ್. ಓಕೆ, ಒಂಥರ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಫೀಲ್ ಆಗೋದು. ಓಕೆ, ಈ ವಾರ ನಾನು ಏನೆಲ್ಲ ಮಾಡಿದೆ, ನನಗೆ ಇದರಿಂದ ಸಂತೃಪ್ತಿ ಸಿಕ್ಕೈತಿ ಅನ್ನೋಂಥ. ಸೊ ಆಂಜನೇಯ ಸ್ವಾಮಿಯಿಂದ ಏನು ಬರ್ತಾ ಇದೆ ನೋಡೋಣ. ಬಿಲ್ಡ್ ಸ್ಟ್ರಾಂಗರ್ ರಿಲೇಷನ್ಶಿಪ್. ನಾ ಹೇಳಿಲ್ಲ, ರಿಲೇಷನ್ದೊಳಗೆ ಏನಾದರೂ ರಿಲೇಷನ್ ವೈಸ್ ಏನಾದರೂ ಕೆಲಸ ಆಕೈತಿ. ಒಂದು ಪ್ರೆಗ್ನೆನ್ಸಿ, ಮ್ಯಾರೇಜು, ಹೈಯರ್ ಎಜುಕೇಷನ್ನು, ಅಥವಾ ತಾವು ಯಾರಾದರೂ ಇಮೋಷ್ನಲಿ ಯಾರಿಗಾದರೂ ಹೆಲ್ಪ್ ಮಾಡೋದು. ಬಿಲ್ಡ್ ಸ್ಟ್ರಾಂಗರ್ ರಿಲೇಷನ್ಶಿಪ್. ಇಂಟೆಗ್ರಿಟಿ ಈಸ್ ದ ಫೌಂಡೇಶನ್ ಆಫ್ ಟ್ರಸ್ಟ್. ಆ್ಯಸ್ ರಾಮ ಟ್ರಸ್ಟೆಡ್ ಮೀ implicitly because of my honesty. Uphold ethical principles to build a strong relationship and earn respect. Self-confidence. Believe in your abilities as I believed in my strength and devotion to Rama. Self-confidence and belief in your potential are crucial. ಸೊ ನಿಮ್ಮ ಸ್ಟ್ರೆಂತ್ ಕಾರ್ಡ್ ಅದನ್ನ ತೋರಿಸುತ್ತೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನೀವು ಕೆಲಸ ಮಾಡ್ತೀರಿ. ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗಬೇಕು ಅಂತಂದ್ರೆ ಸುಮ್ಮ ಆಗಂಗಿಲ್ಲ. ನಮ್ಮಲ್ಲಿ ಏನು ಐತಿ ನಾವು ಅದನ್ನು ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡ್ತೇವೆ. ಯಾಕಂದ್ರೆ ನಮಗೆ ಅದರಿಂದ ಉಪಯೋಗ ತೊಗೋಬೇಕಾಗಿರ್ತದಲ್ಲ, ಅದ್ರ ಸಲ ನಾವು ಅದನ್ನು ಪಾಲಿಷ್ ಮಾಡ್ತೇವೆ. ಆ ಕೆಲಸ ನೀವು ಈ ವೀಕ್ದೊಳಗೆ ಮಾಡ್ತೀರಿ. ಓಕೆ,
ಥ್ಯಾಂಕ್ ಯು. ತಮಗಿಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ವಾಯು ತತ್ವದವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ವಾಯು ತತ್ವ ಅಂದ್ರೆ ಜಮಿನೈ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಈ ಮೂರರಲ್ಲಿ ತಾವು ಯಾವುದೇ ರಾಶಿಯವರಾಗಿದ್ದರೆ, ಅಂದರೆ ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿಯವರು ತಾವು ಆಗಿದ್ದರೆ ಅದು ವಾಯು ತತ್ವದ ರಾಶಿ. ಆಯಿತಾ? ಆ ತತ್ವದವರಿಗಾಗಿ ಇವತ್ತು ಯಾವ ಥರದ ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಈ ಕಾರ್ಡ್ ತಾನೇ ಉಲ್ಟಾ ಬಂತು. ಇದು ಮಾರ್ಚ್ 13ರಿಂದ ಅಂದರೆ ನಾಳೆಯಿಂದ 19ರವರೆಗೆ. ಓಕೆ, ಬಾಟಮ್ ಆಫ್ ದ ಡೆಕ್ there is a death card. ಓಕೆ, ಈಗ ರೀಡಿಂಗ್ ಏನು ಬರ್ತಾ ಇದೆ ಅಂತಂದ ಹೇಳಿ ನೋಡೋಣ. ವಾವ್, ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋದು ಮತ್ತು ನೀವು ಅದಕ್ಕೆ ತಯಾರಾಗೋದು. ಈ ಕಾರ್ಡಿಗೆ ಗೊತ್ತಾ ಹೆಂಗಂತಂದ್ರೆ ಒಂಥರ ಇಮೋಷ್ನಲ್ ಬ್ಯಾಗೇಜಸ್ ಇರ್ತಾವೆ. ಇಮೋಷ್ನಲ್ ಬ್ಯಾಗೇಜಸನ್ನು ನೀವು ಪಾಸಿಟಿವ್ಲಿ ಬಿಟ್ಟು ಹೋಗ್ತೀರಿ. ಓಕೆ, ಪಾಸಿಟಿವ್ಲಿ ಬಿಟ್ಟು ಒಂಥರ ಅಂದ್ರೆ ಪಾಸಿಟಿವ್ಲಿ ಬಿಟ್ಟು ಹೋದ ಒಂಥರ ಅಳ್ಕೊಂತಂತಾರೆ ಮುಂದೂ ನೀವು ಅದನ್ನ ಕ್ಯಾರಿ ಮಾಡ್ತಿರ್ತೀರಿ. ಹೆಂಗಲ್ಲ, ಇಲ್ಲಿ ಸರಿ ಹಂಗೆ ವಿಚಾರ ಮಾಡಿ ಯಾವುದು ನನಗೆ ಫ್ಯೂಚರ್ದಾಗ ಸರ್ವ್ ಆಗಂಗಿಲ್ಲೋ ಅಥವಾ ಯಾವುದನ್ನು ನಾನು ಡಿಸರ್ವ್ ಮಾಡೋದಿಲ್ಲೋ ಅದನ್ನು ಬಿಟ್ಟು ಹೋಗಿಬಿಡ್ತೀರಿ. ನೀವು ಅದನ್ನು ಬಿಟ್ಟು ಹೋಗಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನೀವು ಮುಂದೆ ಹೋಗ್ತೀರಿ. ಯಾಕಂದ್ರೆ ನೋಡಿರಿ, ಇಲ್ಲಿ ಸನ್ ಕಾರ್ಡ್ ಇದೆ, ಅದ್ರ ಕೆಳಗಡೆ ನೋಡಿರಿ ವೀಲ್ ಆಫ್ ಫಾರ್ಚೂನ್ ಇದೆ. ಅಂದರೆ ಟೈಮ್ ಚೇಂಜ್ ಆಗ್ತಾ ಇದೆ. ದರ್ ಇಸ್ ಅ ಬಿಗ್ ಚೇಂಜ್. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಯಾವುದೇ ತಮ್ಮಲ್ಲಿ ವಿಷಯ ಇನಿಷಿಯಲಿ ಒಂಥರ ಗೋಜಲು ಅನಿಸಿದರೆ ಅದ್ರ ಬದಲಾಗಿ ಆತುರವಾಗಿ ಯಾವುದೇ ಥರದ ನಿರ್ಣಯ ತೊಗೊಳ್ಳಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ವೇಟ್ ಮಾಡಿರಿ. ಆಮೇಲೆ ಸ್ವಲ್ಪ ಒಂದು ಪಾಸ್ ತೊಗೊಳ್ರಿ. ನೀವು ಹೆಂಗೆ ವಿಚಾರ ಮಾಡ್ತೀರಿ ಅಂತಂದು ಹಂಗಲ್ಲ, ಮತ್ತೊಬ್ರು ಯಾರ ಕಡೆ ಅಡ್ವೈಸ್ ತೊಗೊಳ್ರಿ. ನಿಮ್ಮ ತಲೆ ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೊಬ್ರ ತಲೆ ಯೂಸ್ ಮಾಡ್ಬೇಕು ಆ ಟೈಮ್ದೊಳಗೆ. ಆಮೇಲೆ ನಿಮಗೆ ನಿಜವಾಗ್ಲೂ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ನಿಮಗೆ ಸಿಗ್ತತಿ. ಅಂದರೆ ನೀವು ಬೇರೆಯವರ ಜಾಗದೊಳಗಿಟ್ಟು ಆ ಸಂದರ್ಭದ ಬದಲಾಗಿ ವಿಚಾರ ಮಾಡಿರಿ. ಅಂದರೆ ನಿಮಗೆ ಏನಾದರೂ ಒಂದು ಹೊಸ ಐಡಿಯಾ ಸಿಗ್ಬೋದು. ಆಮೇಲೆ ನಿರಾಸೆ ಆಗಬೇಕಾದಂಥ ವಿಷಯನೂ ಬರಬಹುದು ಈ ವಾರದೊಳಗೆ. ಅದು ಯಾವುದೇ ಇಮೋಷ್ನಲ್ ರೀತಿಯೊಳಗೂ. ಇಲ್ಲಿ 5 ಆಫ್ ಕಪ್ಸ್ ಇದೆ, ಇಲ್ಲಿ 7 ಆಫ್ ಕಪ್ಸ್ ಇದೆ. ಅವಾಗ ಹೆಂಗೆ ಅಂತಂದರೆ ನೀವು ನಿಮ್ಮ ಪಾಸಿಟಿವ್ಲಿ ನಿಮ್ಮ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೆಂಗೆ ಪಾಸಿಟಿವ್ ಥಿಂಕಿಂಗ್ ಮಾಡಿಕೊಡ್ರಿ. ಹೊರಗಡೆ ಅಡ್ಡಾಡಿ ಬರ್ರಿ. ಯಾಕಂತಾರೆ ಹೆಂಗಾಗಿರ್ತೈತೆ ಅಂದರೆ ನಾವೇನೋ ಇಷ್ಟಪಟ್ಟಿರ್ತೇವೆ, ಅದು ನಾವು ಕೈ ಬಿಟ್ಟು ಹೋಗಿರ್ತೈತಿ. ಅದು ಯಾವುದೇ ವಿಷಯ ಆಗಿರ್ಬೋದು, ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು. ನಮಗನ್ನಿಸ್ತೈತಿ ಅಯ್ಯೋ ನಾನು ಕೆಪೇಬಲ್ ಇಲ್ಲ ಅಂತಂದು ಹೇಳಿ ಪ್ರಾಜೆಕ್ಟ್ ವರ್ಕ್ ನನ್ನ ಕೈಯಿಂದ ಹೋಯ್ತಾ ಅಂತ ನಿಮ್ಗೆ ಅನ್ನಿಸ್ಬಹುದು. ಬಟ್ ಹಾಗೇನಿರಂಗಿಲ್ಲ. ನೋಡಿರಿ, ಯಾವುದು ನಮಗೆ ದಕ್ಕಬೇಕು ನಮಗೆ ಅಷ್ಟೇ ದಕ್ತದೆ, ಯಾವ್ದು ನಮ್ಮದು ಅಲ್ಲೋ ಅದು ಎಂದೂ ನಮಗೆ ಸಿಗೋಂಗಿಲ್ಲ. ಸೊ ಕೆಲವೊಂದಿಷ್ಟು ಇಂಥ ಸಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬದಲಾಗಿ ಸರಿಯಾಗಿ ವಿಚಾರ ಮಾಡಿ ನಿಮ್ಮನ್ನೇ ನೀವು ಸ್ವಲ್ಪ ನಿಮ್ಮ ಮೈಂಡ್ ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಳಕ್ಕೆ ನೋಡ್ಕೊಡ್ರಿ. ಯಾವುದೇ ವಿಚಾರ ಇದ್ದರೂ ಸರಿ ಹಂಗೆ ವಿಚಾರ ಮಾಡೋಕ್ಕೆ ನೋಡ್ರಿ. ಅಂದರೆ ಆ ವಿಚಾರದಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಿತ್ತು ಅಂತಂತಂದ್ರೆ ಅದನ್ನು ವಿಚಾರ ಮಾಡಬೇಡ್ರಿ. ಅದನ್ನು ಸ್ವಲ್ಪ ನೆಗೆಟಿವ್ ಇತ್ತು ಅಂದವ್ರು ಸಹಿತ ಸ್ವಲ್ಪ ಸಕಾರಾತ್ಮಕವಾಗಿ ವಿಚಾರ ಮಾಡಿರಿ. ಅಥವಾ ಮತ್ತೊಬ್ರು ಯಾರಾದರೂ ಅಂಥವ್ರು ನಿಮ್ಮ ಫ್ರೆಂಡ್ಸ್ ಅದು ಯಾರಾದರೂ ಇದ್ದರೆ ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರಿಗೆ ಹೇಳ್ರಿ, ನನಗೆ ಹಿಂಗೆ ಆಗತ್ತೆ. ಅವ್ರು ಯಾವ ದೃಷ್ಟಿಕೋನದಿಂದ ಆ ವಿಷಯವನ್ನು ನೋಡ್ತಾರಲ್ಲ, ನೀವು ಹಾಗೆ ನೋಡೋಕೆ ಪ್ರಯತ್ನ ಪಡ್ರಿ. ಅಂದರೆ ಹೆಂಗಂತ ನಿಮಗೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದು. ನೋಡಿರಿ, ಪಾರ್ಟ್ನರ್ಶಿಪ್ಪಿಗೆ ಇದು ಒಳ್ಳೆ ಟೈಮ್ ಇದೆ ಈ ವೀಕ್. ಓಕೆ, ಒಂಥರ ಬಿಸ್ನೆಸ್ ಪಾರ್ಟ್ನರ್ ಅನ್ಕೋರಿ, ಲೈಫ್ ಪಾರ್ಟ್ನರ್ ಅನ್ಕೋರಿ, ಅಥವಾ ನೀವು ಯಾರಿಗಾದರೂ ಪ್ರಪೋಸ್ ಮಾಡ್ಬೋದು, ಯಾರಾದರೂ ನಿಮಗೆ ಮಾಡ್ಬೋದು, ಅಥವಾ ಸಂಬಂಧ ಮುಂದೆ ಕುದುರಬಹುದು. ಆ ಥರದ ವಿಚಾರಗಳನ್ನು ನೀವು ತೋರಿಸ್ತೈತಿ. ಎಷ್ಟಾಕತಿ ಅಷ್ಟು ಪಾಸಿಟಿವ್ ಸೈಡ್ಲೇ ವಿಚಾರ ಮಾಡಿರಿ. ಯಾಕಂದ್ರೆ 1, 2, 3 ನೆಗೆಟಿವ್ ಕಾರ್ಡ್ಸ್ ಅದಾವಿಲ್ಲಿ. ನಿಮ್ಮ ಇಮೋಷನ್ಸ್ ಮೇಲೆ ಹಿಡಿತಾ ಇರಲಿ. ನೋಡಿರಿ, ಅದನ್ನು ನೀವು ಮಾಡಿದ್ದೇ ಆದರೆ ಅಲ್ಲಿ ನೋಡಿರಿ ನಿಮಗೆ ಏನು ಅನ್ಸುತ್ತೆ ಅಂದರೆ ಈ ವಾರಾಂತ್ಯದೊಳಗೆ ನಿಮ್ಗೆ ಒಂಥರ ಇಮೋಷ್ನಲಿ ನೀವು ಕಂಟೆಂಟೆಡ್ ಅದಿರಿ. ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ ಅಂತಂದು ನಿಮಗೆ ಹಂಗೆ ಅನಿಸುತ್ತೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಇರ್ತೈತಿ ನಿಮ್ಮಲ್ಲಿ. ಯಾಕಂದ್ರೆ ಒಂದು ಒಳ್ಳೆ ಚೇಂಜ್ ಬರ್ತಾ ಇದೆ. ಆ ಚೇಂಜ್ ವೆಲ್ಕಮ್ ಮಾಡಬೇಕಷ್ಟೇ. ಓಕೆ, ಈ ವಾರ ನೀವು ಏನು ಮಾಡ್ತಿರಲ್ಲ ಇದೆಲ್ಲ ನಿಮ್ಮ ಮನಸ್ಸಿಗೆ ತಕ್ಕಂಗೆ ಅಂದರೆ ನಿಮ್ಮ ಮನಸ್ಸು ಮೇಲೆ ಡಿಪೆಂಡ್ ಐತಿ. ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿ ವಿಚಾರ ಮಾಡೋಕ್ಕೆ ಯಾವ ಥರದ ವಿಷಯಗಳನ್ನು ಅದಕ್ಕೆ ಫೀಡ್ ಮಾಡಬೇಕೋ ದಯಮಾಡಿ ಅದನ್ನು ಮಾಡಿರಿ. ಓಕೆ, ಸ್ವಲ್ಪ ಪೇಷನ್ಸ್ ಇರಲಿ ಅಷ್ಟೇ.
ಏನಾದರೂ ಮಾಡ್ಬೇಕಂತಂತಂದರೆ ಸುಮ್ಮನೆ ಏನಾದರೂ ಮಾಡಬೇಕು ಅಂತ ಓಡಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಏನಾದರೂ ಒಂದು ಪರ್ಪಸ್ ಐತಾ ಅಂತ ಮೊದಲು ವಿಚಾರ ಮಾಡಿರಿ. ನಾನು ಇದನ್ನು ಯಾಕೆ ಮಾಡಬೇಕು ಅಂತ ವಿಚಾರ ಮಾಡಾಕತ್ತೇನೆ ಅಂತಂದು ಹೇಳಿ. ಓಕೆ, ಅಂದರೆ ಹೆಂಗಂತಂದ್ರೆ ಸ್ವಲ್ಪ ನಿರಾಸೆಗೆ ಒಳಗಾಗುವಂಥ ಸಂದರ್ಭಗಳು ಕಡಿಮೆ. ನೋಡಿ, ತಾನೇ ಪಾಪಪ್ ಆತು. ಟೇಕ್ ಆ್ಯಕ್ಷನ್, ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್. ಐ ಲೀಪ್ಡ್ ಅಕ್ರಾಸ್ ದ ಓಷಿಯನ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಡಿಸೈರ್ ಆ್ಯಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ನೋಡಿರಿ ಹೆಂಗಿರ್ತೈತಿ, ಮ್ಯಾನಿಫೆಸ್ಟೇಷನ್ ರಿಕ್ವೈರ್ ಆ್ಯಕ್ಷನ್. ಬಿ ಓಪನ್ ಟು ಇಂಟ್ಯೂಟಿವ್ ನಡ್ಜಸ್ ಆ್ಯಂಡ್ ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ಯುವರ್ ಗೋಲ್. ಯಾವುದಾದ್ರೂ ಒಂದು ಗೋಲ್ ಫಿಕ್ಸ್ ಮಾಡಿಕೊಡ್ರಿ. ಓಕೆ, ಅದನ್ನ ಏನು ಹೇಳಿದೆ ನಾನು ಇನ್ಸ್ಪೈರ್ ಆಗಿರಿ, ಮೋಟಿವೇಟ್ ಆಗಿರಿ. ಆಮೇಲೆ ಯಾರು ನಿಮ್ಮನ್ನು ಪ್ರಮೋಟ್ ಮಾಡ್ತಾರೋ, ಯಾರು ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೋ ಅಂಥವ್ರ ಜೊತೆ ಇರ್ಲಿಕ್ಕೆ ಪ್ರಯತ್ನ ಪಡ್ರಿ. ಹೆಂಗಂತಂದ್ರೆ ಅಂಥವ್ರು ಒಳ್ಳೆಯವ್ರ ಸಂಗತಿ ಇರಬೇಕು. ಅದಕ್ಕೆ ಹೇಳ್ತಾರಲ್ಲ, ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಂತ. ಅಂಥ ಒಳ್ಳೆ ಜನ ಇರಬೇಕು ಯಾವತ್ತಿದ್ರು. ನಮ್ಮ ತಲೆ ಸರಿ ಹೆಂಗೆ ಕೆಲಸ ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ಅವ್ರ ವೈಬ್ರೇಷನ್ದಿಂದ, ಅವ್ರ ಫ್ರೀಕ್ವೆನ್ಸಿಯಿಂದ ನಮ್ಮ ತಲೆನೂ ಸರಿ ಹೋಗ್ತದೆ. ಸೊ ಹೆಂಗಂತಂದ್ರೆ ನಿಮಗೆ ಏನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ನೀವು ಮ್ಯಾನಿಫೆಸ್ಟ್ ಮಾಡಿರಿ ಅಂತ ಹೇಳಕತ್ತಾರೆ ಇಲ್ಲಿ. ಇನ್ನೊಂದು ಇದ್ರೆ ಟೇಕ್ ರಿಸ್ಕ್ಸ್. ಡೋಂಟ್ ಬಿ ಅಫ್ರೇಡ್ ಟು ಟೇಕ್ ರಿಸ್ಕ್ ಆ್ಯಸ್ ಐ ರಿಸ್ಕ್ಡ್ ಎವ್ರಿಥಿಂಗ್ ಟು ಸರ್ವ್ ರಾಮ. ಓಕೆ, ಸ್ಟೆಪ್ ಔಟ್ಸೈಡ್ ಫ್ರಮ್ ಯುವರ್ ನೋಡಿರಿ, ನಿಮ್ಮ ಕಂಫರ್ಟೇಬಲ್ ಝೋನ್ದಿಂದ ಇದ್ದು ಹೊರಗೆ ಬರ್ರಿ. ಜಾಸ್ತಿ ದೊಡ್ಡ ಜಂಪ್ ತೊಗೋಬೇಕು ಅಂತ ಏನಿರಂಗಿಲ್ಲ. ಸಣ್ಣ ವಿಷಯಗಳನ್ನು ಟೇಕ್ ಬೇಬಿ ಸ್ಟೆಪ್ಸ್ ಅಂತಂದ್ರೆ ಹೆಂಗಿರ್ತದೆ, ಮಜಾ ಬರ್ತೈತಿ. ನಾವು ಒಮ್ಮೆ ನೋಡಿರಿ, ನರ್ವಸ್ ಸಿಸ್ಟಮನ್ನು ಹೆಂಗಿರ್ತೈತಿ ಅಂತಂತಂದ್ರೆ ಒಮ್ಮೆ ನಾವು ಅದಕ್ಕೆ ರುಚಿ ತೋರಿಸ್ಬೇಕು. ಅಂದ್ರೆ ನಾವು ಒಂದು ಸಣ್ಣ ಟಾಸ್ಕ್ ತೊಗೊಳ್ಳೋದು, ನಾವು ಅದನ್ನು ಮಾಡಿ ಮುಗಿಸಿದ್ವಿ ಅಂತ ತಿಳ್ಕೊರಿ, ಒಂಥರ ನಶಾ ಏರ್ದಂಗೆ ಆಕತ್ತೆ ಆ ಟೈಮ್ನಾಗ. ನಾನು ಚಾಲೆಂಜ್ ತೊಗೊಂಡೆ, ನಾನು ಇದನ್ನು ಮಾಡಿದೆ, ಇದಕ್ಕಿಂತ ಇನ್ನೊಂದು ನಾವು ಮಾಡಲೇಬಹುದಲ್ಲ ಅಂತ ತಲೆ ಒಳಕೊಂಡಿರ್ತೈತಿ. ನೀವು ಒಂದು 3-4 ಸರ್ತಿ ಅಂತ ಸಣ್ಣ ಟಾಸ್ಕ್ ಮೇಲೆ ನೀವು ಕೆಲಸ ಮಾಡಿದ್ರಿ, ನೀವು ಅದನ್ನು ಸಕ್ಸಸ್ಫುಲಿ ಅದನ್ನು ಕಂಪ್ಲೀಟ್ ಮಾಡಿದ್ರಿ ಅಂತ ಇಟ್ಕೊರಿ, ಅದು ಒಂಥರ ನಶಾ ಇದ್ದಂಗನ. ಸೊ ನೀವೇನಾದರೂ ಆ ಥರ ಸ್ವಲ್ಪ ಹಿಂಜರಿತಿದ್ರೆ, ಸ್ವಲ್ಪ ನಕಾರಾತ್ಮಕವಾಗಿ ವಿಚಾರ ಮಾಡ್ತಿದ್ರೆ, ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ಟ್ರೈ ಮಾಡಿರಿ ಈ ವಾರ. ಓಕೆ, ತಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈಗ ವಾರದ ರೀಡಿಂಗ್ ನೋಡ್ತಾ ಇದ್ದೀವಿ. ಜಲರಾಶಿಗಾಗಿ ಅಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ನೋಡ್ರಿ, ಇವನ್ನ ಜಲತತ್ವದ ರಾಶಿಗಳು ಅಂತಂತಾರೆ. ಅದು ಯಾವುದು ಅಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಈ 3ರಲ್ಲಿ ತಮ್ಮದು ಯಾವುದಾದ್ರೂ ಒಂದು ರಾಶಿಯಾಗಿದ್ದರೆ ಈ ರೀಡಿಂಗ್ ನಿಮಗೆ ಸಂಬಂಧಪಟ್ಟಂಥದ್ದು. ಈ ವಿಡಿಯೋ ಲೈಕ್ ಆದಲ್ಲಿ ದಯಮಾಡಿ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಟಮ್ ಆಫ್ ಡೆಕ್ 6 ಆಫ್ ಕಪ್ಸ್ ಇದೆ. ಸೊ ಈಗ ಈ ರೀಡಿಂಗ್ ಏನು ಹೇಳ್ತಾ ಇದೆ ಅಂತಂದರೆ, ಈ ವಾರಾಂತದಲ್ಲಿ ತಮ್ಮ ಆಫೀಸ್ದೊಳಗೆ ಯಾರಾದರೂ ತಮ್ಮನ್ನು ಗೌರವದಿಂದ ಕಾಣುವಂಥ ವಿಷಯ ಅಂತ ಅನ್ಕೋರಿ. ಓಕೆ, ಮತ್ತು ತಾವು ಯಾವುದಾದ್ರೂ ಪ್ರಾಬ್ಲಮ್ಸ್ದೊಳಗೆ ಸಿಕ್ಕಾಕೊಂಡಿದ್ರಿ ಅಂತ ಇಟ್ಕೋರಿ. ಸೊ ತಮಗೇನಾದರೂ ಹೆಲ್ಪ್ ಸಿಗ್ತೈತಿ, ಯಾರಾದರೂ ತಮಗೆ ಹೆಲ್ಪ್ ಮಾಡ್ಬೋದು ಅಂತಂದರೆ ತಮ್ಮ ಅನುಭವದಿಂದ ಯಾರಾದರೂ ಹೆಲ್ಪ್ ಮಾಡೋದು. ನೀವು ನಿಮ್ಮ ಸ್ಟ್ರೆಂತ್ ಮೇಲೆ ಕೆಲಸ ಮಾಡ್ತೀರಿ, ಕಾನ್ಫಿಡೆನ್ಸ್ ಹೆಚ್ಚಾಕೈತಿ, ಫೋಕಸ್ಡ್ ಇರ್ತೀರಿ ನಿಮ್ಮ ಕೆಲಸದ ಬದಲಾಗಿ. ಓಕೆ, ಆಮೇಲೆ ನಿಮಗೂ ಗೊತ್ತಾಕೈತಿ ನನ್ನ ಸ್ಕಿಲ್ ಮೇಲೆ ಇನ್ನೂ ಸ್ವಲ್ಪ ನಾನು ಸ್ಕಿಲ್ ಪಾಲಿಷ್ ಮಾಡ್ಕೋಬೇಕು ಅಂತಂತಂದ್ರೆ ನಾನು ಯಾವುದಾದ್ರೂ ಟೀಮ್ ಜಾಯಿನ್ ಮಾಡಬೇಕು, ಅಥವಾ ನಾನೇನಾದರೂ ಒಂದು ಟೀಮ್ ಬಿಲ್ಡಪ್ ಮಾಡಬೇಕು ಅಂತ ಅನ್ನೋದು ನಿಮ್ಮ ತಲೆಯಾಗಿ ಬರ್ತೈತಿ. ಟೀಮರೇ ಜಾಯಿನ್ ಮಾಡ್ತೀರಿ ಒಂದು, ಇಲ್ಲ ಟೀಮರೇ ಹೈಯರ್ ಮಾಡ್ತೀರಿ ಒಂದು. ಅಂದರೆ ನಿಮ್ಮ ಬಿಸ್ನೆಸ್ದೊಳಗಾಗಲಿ, ನಿಮ್ಮ ಪ್ರೊಫೆಷನ್ದೊಳಗಾಗಲಿ. ಆಮೇಲೆ ನೋಡಿರಿ, ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ಏನು ಅಂತಂತಂದ್ರೆ ಮೆಸ್ಕುಲೈನ್ ಫೆಮಿನೈನ್ ಎನರ್ಜಿದು ಪ್ರಾಪರಂಗೆ ಯೂಸ್ ತೊಗೋತೀರಿ ನೀವು. ಅಲ್ಲಿ ಹೆಂಗೈತೆ ನೋಡಿರಿ, ಫಸ್ಟ್ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ ಕೆಲಸದ ಹೊರೆ ತೋರಿಸ್ತೈತಿ, ಬರ್ಡನ್ ತೋರಿಸ್ತೈತಿ. 3 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಒಂದು ಗ್ರೂಪ್ ಮಾಡಿ ಅದನ್ನು ಆ ಕೆಲಸದ ಹೊರೆಯನ್ನು ಬೇರೆಯವ್ರಿಗೆ ಹಂಚೋದಂತ. ಅಂದ್ರೆ ಹೆಂಗೈತೆ ಅಂದ್ರೆ ನೀವು ಪ್ರಯಾರಿಟಿ ಸೆಟ್ ಮಾಡ್ಕೋತೀರಿ. ಪ್ರಯಾರಿಟಿ ಸೆಟ್ ಮಾಡ್ಕೊಂಡ್ರೆ ಏನಾಕತಿ, ಕೆಲಸ ಹಗರಕತಿ, ಮತ್ತು ಎಕ್ಸ್ಟ್ರಾ ಕೆಲಸ ತೊಗೋಬೋದು. ಸೊ ಈ ಸರ್ತಿ ಹೆಂಗಂತಂದ್ರೆ ಮಸ್ಕ್ಯುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಎರಡೂ ಕೆಲಸ ಮಾಡ್ತಾವೆ ಈ ವಾರ.
ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರಿಗಾಗಿ. ನಿಮ್ದು ಏನಾದರೂ ಹಳಿ ಜಾಬ್ ಆಗಲಿ, ಅದೇನಾದರೂ ಹಳಿ ಜಾಬ್ ಅನ್ರಿ, ಅಥವಾ ನಿಮ್ದು ಏನಾದರೂ ನನಗೆ ಅನಿಸಿಬಿಟ್ಟಿಗೆ ನಿಮ್ದು ಏನಾದರೂ ಸಾಮಾನು ಯಾವುದಾದ್ರೂ ಕಳೆದು ಹೋಗಿದ್ದಾಗಲಿ, ಮಾಡಿದ್ದಾಗಲಿ, ಏನಾರ ಮಿಸ್ಪ್ಲೇಸ್ ಆಗಿದ್ದಾಗಲಿ, ಇದು ರಿಯೂನಿಯನ್ ತೋರಿಸ್ತಿತ್ತು. ಯಾವುದೇ ಇರಲಿ, ಈ ಸಂಬಂಧದೊಳಗೆ ರಿಯೂನಿಯನ್ ಆಗ್ಬೋದು. ನಿಮ್ದು ಯಾವುದಾದ್ರೂ ಪೆಟ್ ಕಳೆದು ಹೋಗಿದ್ರೆ ನಿಮ್ಮ ಪೆಟ್ ಸಿಗ್ಬೋದು, ಅಥವಾ ನಿಮ್ಮಲ್ಲಿ ಏನಾದರೂ ನೀವು ಸಾಮಾನು ಏನಾದರೂ ಮಿಸ್ಪ್ಲೇಸ್ ಆಗಿದ್ದರೆ ನಿಮಗೆ ಆ ಸಾಮಾನು ವಾಪಸ್ ಸಿಗ್ಬೋದು. ಅಥವಾ ನಿಮ್ಗೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ, ಓಕೆ, ನೀವು ಯಾರನ್ನಾದರೂ ಹುಡ್ಕೊಂಡು ಹೋದರೆ ಅವರು ತಮ್ಮ ಅನುಭವದಿಂದ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ನಿಮಗೆ. ಯಾಕಂದರೆ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಕಾರ್ಡ್, ಇದು ಕಿಂಗ್ ಆಫ್ ಪೆಂಟಕಲ್ಸ್. ಆಮೇಲೆ ಇದೆಲ್ಲದರ ಜೊತೆಗೆ ಒಂದು ಯಾವುದಾದ್ರೂ ಒಂದು ಚೇಂಜ್ ಬರ್ಬೋದು ಈ ವಾರದೊಳಗೆ. ಏನಾದರೂ ಒಂದು ಸಡನ್ ಶಿಫ್ಟ್ ತೊಗೋಬೋದು, ಸ್ವಿಫ್ಟ್ ತೊಗೋಬೋದು ಲೈಫ್. ಸೊ ಅದನ್ನು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ಕೆ ನೋಡಿರಿ. ಸ್ವಲ್ಪ ಫೋಕಸ್ಡ್ ಇರೋದು, ಸ್ವಲ್ಪ ನಿಮ್ಮ ಎನರ್ಜಿ ಮೇಲೆ ಕೆಲಸ ಮಾಡೋದು, ಎನರ್ಜಿ ಡಿಪ್ಲೀಟ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಅದನ್ನು ಮಾಡಿರಿ ನೀವು. ಇಲ್ಲಿ ಹೆಂಗೈತಿ ಅಂತಂದ್ರೆ ಇದು ಹೇಳತೈತಿ ಕೆಲಸ ಬರ್ಡನ್ ಆಕತಿ. ಇದೇನು ಹೇಳತೈತಿ ಅಂದ್ರೆ ಹಂಚ್ರಿ ಅಂತಂದು ಹೇಳಿ ಇದ್ರ ಮೇಲೆ ನೀವು ಕೆಲಸ ಮಾಡಬೇಕು. ಈಗೇನಿದು ಬಂದತ್ತ ಈ ಕಾರ್ಡ್ ಮೇಲೆ, ಇದ್ರ ಮೇಲೆ ಕೆಲಸ ಮಾಡಿರಿ ಅಂದ್ರೆ ನಿಮಗೆ ಕೆಲಸ ಆಕ್ಕಾವ. ಇದೇನಂತಂದ್ರೆ ಇದು ಗೈಡೆನ್ಸ್. ಯಾರದಾರ ಜೀವನದೊಳಗೆ ಈ ವೀಕ್ದೊಳಗೆ ಏನಾದರೂ ಒಂದು ಚೇಂಜ್ ಬರ್ಬೋದು, ಅವರು ಡೈಜೆಸ್ಟ್ ಮಾಡ್ಕೋಬೇಕು. ಓಕೆ, ಕೆಲವೊಬ್ರು ಏನಂತಂತಂದರೆ ಅವ್ರಿಗೆ ಅನಿಸ್ತೈತಿ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಬೇಕು, ಫೋಕಸ್ಡ್ ಇರಬೇಕು ಅಂತಂದು ಅವ್ರಿಗೆ ಅನಿಸ್ತೈತಿ. ಅವ್ರ ಪೊಟೆನ್ಷಿಯಲ್ ಏನಂತಂತೇಳಿ ಅವ್ರಿಗೆ ಗೊತ್ತಾಗೈತೆ. ಅವ್ರು ತಮ್ಮ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡ್ತಾರೆ. ಯಾರಿಗಾದರೂ ಸಮಸ್ಯೆ ಇದ್ದರೆ ಅವ್ರು ಯಾರನ್ನಾದರೂ ಹುಡ್ಕೊಂಡು ಹೋಗಿ ಅವ್ರ ಕಡೆ ಅಡ್ವೈಸ್ ಕೇಳೋದು, ಅವರು ತಮ್ಮ ಅನುಭವದಿಂದ ಇವ್ರಿಗೆ ಅಡ್ವೈಸ್ ಕೊಡೋದು. ದೀಸ್ ಟೂ ಕಾರ್ಡ್ಸ್, ಕ್ವೀನ್ ಆ್ಯಂಡ್ ಕಿಂಗ್. ಸೊ ನೀವು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಮತ್ತು ನಿಮ್ಮ ಪ್ರೊಫೆಷ್ನಲ್ಲಿ ನೀವು ಏನಾದರೂ ಒಂದು ಡಿಸಿಷನ್ ತೊಗೋತೀರಿ. ಓಕೆ, ಈ ವೀಕ್ದೊಳಗೆ. ಆಮೇಲೆ ಯಾರಿಗಾದರೂ ಟವರ್ ಮೂಮೆಂಟ್ ಬಂದರೆ, ಅಂದರೆ ಏನಾದರೂ ಲೈಫ್ ಸಡನ್ನಾಗೆ ಸ್ವಿಫ್ಟ್ ತೊಗೋತು ಮಾಡ್ತೀವಿ ಅಂತಂತಂದರೆ ಸ್ವಲ್ಪ ಡೈಜೆಸ್ಟ್ ಮಾಡಿಕೊಡ್ರಿ. ಅಂದರೆ ಸ್ವಲ್ಪ ಮೆಂಟಲಿ ಸ್ಟೇಬಲ್ ಇರಾಕೆ ಕಲೀರಿ. ಅಂದರೆ ಹೆಂಗಂತಾರೆ, ಯಾವುದಾದ್ರೂ ವಿಷಯ ನಮ್ಮನ್ನು ಬಿಟ್ಟು ಹೋಗ್ತೈತಿ ಅಂತಂತಂದ್ರೆ ಆ ವಿಷಯ ನಮಗೆ ಮುಂದೆ ಸರ್ವ್ ಮಾಡಲಿಕ್ಕಿಲ್ಲ, ಅದಕ್ಕೆ ಅದು ಬಿಟ್ಟು ಹೋಗ್ತೈತಿ ಅನ್ನುವಂಥದ್ದು ಕೆಲವೊಂದಿಷ್ಟು ಸಕಾರಾತ್ಮಕ ವಿಷಯಗಳನ್ನು ನಿಮ್ಮ ಹತ್ರ ಇಟ್ಕೊಳ್ರಿ. ಅಂದರೆ ಹೆಂಗಂತಂದ್ರೆ ಬ್ಯಾಲೆನ್ಸ್ ಆಗಿ ವಿಚಾರ ಮಾಡೋಕ್ಕೆ ಬರ್ತದೆ. ಸೊ ಇದರೊಟ್ಟಿಗೆ ಆಂಜನೇಯ ಸ್ವಾಮಿ ನಿಮಗೇನು ಹೇಳೋಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ಅವ್ರದ್ದು ಏನು ಗೈಡೆನ್ಸ್ ಇದೆ. Yes, courage and devotion. Lead by example as I led the Vanar army with courage and devotion. Inspire others through your actions and conduct. ನಾನು ಅದಕ್ಕೆ ಏನು ಹೇಳಿದೆ, ಕೆಲಸ ಇದ್ದದ್ದನ್ನು ನೀವು ಈ ಬರ್ಡನ್ ನೀವಾಗ ಕಡಿಮೆ ಮಾಡ್ಕೊತೀರಿ. ಓಕೆ, ಸ್ಕಿಲ್ ಮೇಲೆ ಕೆಲಸ ಮಾಡ್ತೀರಿ. Wisdom for purpose. Wisdom is not just knowledge but its application in service of God. As I used my wisdom to serve Rama, use your knowledge for a positive purpose and help others. Yes, exactly. ಟವರ್ ಮೂಮೆಂಟ್ ಬಂದಮೇಲೆ ವಿಚಲಿತರ ಆಗುವಂಥ ಪ್ರಶ್ನೆ ಏನಿಲ್ಲ. ಎಲ್ಲರ ಜೀವನದೊಳಗೂ ಬಂದೇ ಬರ್ತಿರ್ತೈತಿ. ಅದು ಎದಕ್ಕಂತಂದರೆ ಪಾಸಿಟಿವ್ ಮೈಂಡ್ಸೆಟ್ ಇತ್ತು ಅಂತಂತಂದ್ರೆ ಮನುಷ್ಯ ಏನು ಮಾಡ್ದಾನ ಅಂತಂದ್ರೆ ತನ್ನ ದೈನಂದಿನ ಜೀವನದಲ್ಲಿ ಆಗುವಂಥ ಏರುಪೇರುಗಳನ್ನು ಪಾಸಿಟಿವ್ಲಿ ಕನ್ಸಿಡರ್ ಮಾಡ್ತಾರೆ ಅವರು. ಓಕೆ ಆಯಿತು, ವಾಟ್ ನೆಕ್ಸ್ಟ್ ಅಂತ ಅವ್ರ ತಲೆಯಾಗಿ ಬರ್ತೈತೆ. ಯಾರು ಪಾಸಿಟಿವ್ ಇರೋಂಗಿಲ್ಲ, ಅಯ್ಯೋ ಹಿಂಗ್ಯಾಕೈತಪ್ಪ ಅಂತಂದು ಅವ್ರು ಅಲ್ಲೇ ಕುಂತ್ಬಿಡ್ತಾರೆ. ಸೊ ಪಾಸಿಟಿವ್ ಮೈಂಡ್ಸೆಟ್ ಒಂದು ಸ್ವಲ್ಪ ಬಿಲ್ಡಪ್ ಮಾಡ್ಕೊಳಕ್ಕೆ ನೋಡಿರಿ. ಓಕೆ, ಸೊ ಈ ರೀಡಿಂಗ್ ತಮಗೇನಾದರೂ ಇಷ್ಟ ಆದಲ್ಲಿ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು.